ಮರುಜನ್ಮವನ್ನು ನೀಡಿದ್ದಾನೆ. ಭಗವಂತನ ಸ್ವರೂಪಿಯಾಗಿರುವಂಥ ಸಿದ್ಧಲಿಂಗ ತುರಸ್ಕ ರಾಜನಿಗೆ ಮರುಜನ್ಮವನ್ನು ನೀಡಿ ರುಂಡ ಮುಂಡಗಳನ್ನು ಜೋಡಿಸಿ ಮರುಪ್ರಾಣವನ್ನು ಕೊಡ್ತಾನೆ. ಅಂಥ ಮಹಾತ್ಮನು ಒಲಿದಿದ್ದೇ ಆದರೆ ಮತ್ತೆ ಜನ್ಮವನ್ನು ಬರುವಂಥದ್ದಾಗ್ತದೆ. ಜನ್ಮವು ಭಗವಂತನ ಕೈಯಲ್ಲಿರುವಂಥದ್ದು. ಆ ಜನ್ಮವನ್ನು ನೀಡಿ ಕರುಣಾಮೂರ್ತಿಗಳಾಗ್ತಾರೆ. ಅವರು ಒಲಿದು ಜೀವವನ್ನು ತುಂಬಿದ್ದಾರೆ. ಅದಕ್ಕೆ ನೀನು ಒಲಿದರೆ ಕೊರಡು ಕೊನ್ನುವುದು, ನೀನು ಒಲಿದರೆ ಬರಡು ಹಯನುವುದು, ನೀನೊಲಿದರೆ ವಿಷವೂ ಅಮೃತವುದು. ನೀನೊಲಿದರೆ ಸಕಲ ಪದಾರ್ಥಗಳು ಇದರಲ್ಲಿರುವವು ಕೂಡಲ ಸಂಗಮ ದೇವ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮವಂ ಒಂದೇ ಪರಮಾನಂದ ಮಾಧವಂ. ಅವನ ಆಶೀರ್ವಾದ ಆಯಿತು ಅಂತಂದ್ರೆ ಮೂಕನು ಮಾತನಾಡಬಲ್ಲ, ಕುಂಟನು ಸಹ ಪರ್ವತ ಹತ್ತಬಲ್ಲ. ಜೀವ ಹೋಗಿರುವಂಥದ್ದು ಜೀವ ಮತ್ತೆ ಬರಬಲ್ಲ. ಹೀಗೆ ಅವನ ಲೀಲೆಗಳನ್ನು ನೋಡ್ತಾ ನೋಡ್ತಾ ಬಂದೇವಿ. ಅದಕ್ಕೆ ಹಲವಾರು ವಿಚಾರಗಳನ್ನು ನಮ್ಮಲ್ಲಿ ಆಗಿ ಹೋಗಿರುವಂಥ ಮಹಾತ್ಮರ ಶರಣರ ಸಂತರ ವಿಚಾರಗಳನ್ನು ನೋಡುವುದರ ಮುಖಾಂತರ ಸಿದ್ಧಲಿಂಗ ಮರುಜನ್ಮವನ್ನು ನೀಡುತ್ತಾರೆ. ನಿಮಗೆಲ್ಲ ಗೊತ್ತಿದೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದವರ ನೆಂತು ಮೆಚ್ಚುವನೆಯ ಕೂಡಲ ಸಂಗಮ ದೇವ. ಹಲವಾರು ವರ್ಷಗಳ ಹಿಂದೆ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ, ಬೆಳಗಾವಿಯಲ್ಲಿ ಶಿರಸಂಗಿ ಲಿಂಗರಾಜ ಆಗಿ ಹೋಗಿದ್ದಾರೆ. ದೊಡ್ಡ ಸೌಕಾರ, ಅಗರ್ಭ ಸೌಕಾರ. ಶಿರಸಂಗಿ ಲಿಂಗರಾಜರು ಶ್ರೀಮಂತಿಕೆಯ ಸುಪ್ಪತ್ತಿಗೆಯ ಮೇಲೆ ಇರುವಂಥವರು. ಮದುವೆಯಾಗಿ ಹೆಂಡತಿ ಗಂಡ ಆಳು ಕಾಳುಗಳು, 100 ಎಕರೆ ಭೂಮಿ, ಯಾವುದಕ್ಕೂ ಕೊರತೆ ಇಲ್ಲದಂತೆ ಜೀವನ ಮಾಡ್ತಿದ್ರು. ಒಂದು ಸಲ ಏನಾಗಿತ್ತು ಅಂದ್ರೆ, ಹೀಗೆ 4-5 ಜನ ಸೇರಿ ಶಿರಸಂಗಿ ಲಿಂಗರಾಜರು ತಮ್ಮ ಹೊಲಕ್ಕೆ ಹೋಗಿರ್ತಾರೆ. ತಮ್ಮ ಹೊಲಕ್ಕೆ ಹೋಗಿ ಕೂತಿರ್ತಾರೆ, ಬೆಳೆ ಎಲ್ಲ ನೋಡ್ತಾರೆ, ಓಡಾಡ್ತಾರೆ. ಒಂದು ಕಡೆ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಾಗ ಒಬ್ಬ ಹುಡುಗ ಅವರೇನು ಕೂತಿರ್ತಾರಲ್ಲ, ಕೂತಿರುವಂಥ ಗಿಡಕ್ಕೆ ಕಲ್ಲು ಹೋಗಿತ್ತಾನೆ. ಆ ಕಲ್ಲು ಆ ಗಿಡ ಯಾವುದಂತ ಕೇಳಿದರೆ ಮಾವಿನ ಮರ ಆಗಿರ್ತದೆ. ಮಾವಿನ ಗಿಡಕ್ಕೆ ಅವನು ಕಲ್ಲು ಒಗಿತಾನೆ. ಆ ಕಲ್ಲು ಮಾವಿನಕಾಯಿ ಹತ್ತುವುದಿಲ್ಲ, ನೇರವಾಗಿ ಬಂದು ಆ ಲಿಂಗರಾಜ್ ಅವರಿಗೆ ಬಡಿತದೆ, ಹಣೆಗೆ ಹೊಡಿತದೆ.
ಏನು ಅವ್ರ ಜೊತೆಗಾರರು ಅಂತಾರೆ, ಮಹಾರಾಜ್ರೆ, ಲಿಂಗರಾಜ್ರೆ, ಯಜಮಾನ್ರೆ, ನಿಮಗೆ ಕಲ್ಲು ಹೊಡೆದಿದ್ದಾನಲ್ಲ ಆ ಹುಡುಗನ ಎಳ್ಕೊಂಡು ತರ್ತೀವಂತ ಹೋಗ್ತಾರೆ. ತಂದು ಆ ಹುಡುಗನ್ನ ಏನು ಮಾಡ್ತಾರೆ, ಗೋಕಾಕಕ್ಕೆ ಕರ್ಕೊಂಡು ಹೋಗ್ತಾರೆ. ಗೋಕಾಕ್ ಇವ್ರು 4 ಜನ ತಿಳ್ಕೊತಾರೆ, ಇವನಿಗೆ ಗೋಕಾಕ ಜೈಲಿನೊಳಗೆ ಶಿಕ್ಷೆ ಕೊಡ್ಸಕ್ಕೆ ಹೋಗ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ಈ ಹುಡುಗನ ತಂದೆ ಬೇಜಾರು ಮಾಡ್ಕೊತ, ನನ್ನ ಹುಡುಗನಿಗೆ, ನನ್ನ ಮಗನಿಗೆ ಎಲ್ಲಿ ಶಿಕ್ಷೆ ಕೊಡ್ತಾರೋ ಯಜಮಾನ್ರು ಅಂತ. ಆದರೆ ಅಲ್ಲಿ ಹೋಗಿ ನೇರವಾಗಿ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತಾರೆ. ಗೋಕಾಕಕ್ಕೆ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಹೋದ್ರು ಆ ಆಫೀಸ್ದಲ್ಲಿ ಹೇಳ್ತಾರೆ, ಈ ಹುಡುಗನ ಹೆಸರಲ್ಲೇ 4 ಎಕರೆ ಭೂಮಿಯನ್ನು ಮಾಡುವಂತ. ಎಲ್ಲರಿಗೂ ಆಶ್ಚರ್ಯ. ಅವರಂತಾರೆ, ಜೊತೆಗಾರರು, ಸೇವಕರು, ಆಳುಗಳಂತಾರೆ, ಯಜಮಾನ್ರೆ, ನಿಮಗೆ ಕಲ್ಲು ಹೊಡೆದ ಹುಡುಗಿಗೆ ನೀವು ಶಿಕ್ಷಾ ಕೊಡ್ತೀರಂತ ತಿಳ್ಕೊಂಡಿದ್ದೇವೆ. ಏನು ಹೋಗಿ ಶಿಕ್ಷಾ ಕೊಡಿಸೋದನ್ನು ಬಿಟ್ಟು 4 ಎಕರೆ ಭೂಮಿಯನ್ನು ಅವ್ರ ಹೆಸರಿಗೆ ಮಾಡ್ತಾ ಇದ್ರಲ್ಲ ತಂದಾಗ ಲಿಂಗರಾಜರು ಹೇಳ್ತಾರೆ, ನೋಡಪ್ಪ, ಏನೂ ತಿಳಿಯದ ಮರಕ್ಕೆ ಅವನು ಕಲ್ಲು ಹೊಡೆದ್ರೆ ಮರ ಹಣ್ಣು ಕೊಡ್ತದೆ. ಅವನು ನನಗೆ ಹೊಡಿಬೇಕಂತ ಹೊಡೆದಿಲ್ಲ, ಮರ ಹಣ್ಣಂತೂ ಕೊಡಲಿಲ್ಲ, ನನಗೆ ಬಿಡ್ತದಲ್ಲ, ಅದಕ್ಕೆ 4 ಎಕರೆ ಮಾವಿನ ಗಿಡಗಳಿರತಕ್ಕಂಥ 4 ಎಕರೆ ಭೂಮಿಯನ್ನು ಅವನ ಹೆಸರಿಗೆ ಮಾಡಿದ್ದೇನೆ ಅಂತ. ಅಂದರೆ ಎಷ್ಟು ಸರಳತೆ, ಎಷ್ಟು ಇದು. ಏನೂ ತಿಳಿಯದಿರ್ತಕ್ಕಂಥ ಗಿಡಕ್ಕೆ ಕಲ್ಲು ಹೋಗಿದ್ರೆ ಹಣ್ಣು ಕೊಡ್ತದೆ. ಅದಕ್ಕೆ ಹಣ್ಣಿನ ಆಸೆ, ಹಣ್ಣಿನ ಇಚ್ಛೆಯಿಂದ ಅವನು ಹೊಡೆದಿದ್ದಾನೆ ವಿನಃ ನನಗೆ ಬೇಕು, ನನಗೆ ಹೊಡಿಬೇಕಂತ ಹೊಡೆದಿಲ್ಲ. ಅದಕ್ಕೆ ಅವನ ಆಸೆಯನ್ನು ಈಡೇರಿಸಬೇಕಲ್ಲ ನಾನು. ಆಸೆಯನ್ನು ಈಡೇರಿಸುವಗೋಸ್ಕರ ಅವನಿಗೆ ನಾನು ನನ್ನ ಮಾವಿನ ಮರ ಇರ್ತಕ್ಕಂಥ 4 ಎಕರೆ ಭೂಮಿಯನ್ನು ಅವನ ಹೆಸರಿಗೆ ಬರೆದೀನಿ. ಇದರಲ್ಲಿ ಏನು ತಪ್ಪಬೇಕು? ಅವರು ಹಾಗೆ ಸಂಸ್ಥೆಯನ್ನು ಕಟ್ತಾರೆ, ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ. ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆ, KEL ಸಂಸ್ಥೆ ಇದೆ. ಅದು ಮಾಡಿದವರು ಅವರೇನೆ, ಅದಕ್ಕೆಲ್ಲ ಭೂಮಿ ಕೊಟ್ಟರವರು. ಮಕ್ಕಳಿರಲಿಲ್ಲ, ಅವರು ಸ್ಕೂಲು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದರು. ಅವಾಗ ಏನಾಗ್ತಂತ ಕೇಳಿದ್ರೆ ಹೆಂಡತಿ ಹೇಳ್ತಾಳೆ, ನಾವು ಇಷ್ಟು ವರ್ಷ ಆಯಿತು ಮದುವೆ ಆಗಿ, ನಮಗೆ ಮಕ್ಕಳೇ ಆಗಿಲ್ಲ. ಇನ್ನೊಂದು ಮದುವೆ ಆದರೆ ಚಂದ ಇರ್ತೈತಿ, ಮಕ್ಕಳು ಆದರೆ ನಮಗೆ ಅಂಶೋದ್ಧಾರಕ, ನಮ್ಮ ಮನೆ ದೀಪ ಬೆಳಗುವಂಥ ಮಕ್ಕಳು ನಮಗೆ ಸಿಗ್ತವೆ. ಮದುವೆ ಆಗ್ರಿ ಅಂತಂದಾಗ, ಮದುವೆ ಯಾಕೆ ಆಗಬೇಕಂದ್ರೆ ಮಕ್ಕಳಿಗೋಸ್ಕರ ಆಗಬೇಕು ಅಂದಾಗ ಅವ್ರಂತಾರೆ ಲಿಂಗರಾಜರು, ಏನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಕಲಿತಾವಲ್ಲ ಮಕ್ಕಳು, ಅವೆಲ್ಲ ನನ್ನ ಮಕ್ಕಳು ಅಂತ ಹೇಳ್ತಾರೆ, ನನ್ನ ಮಕ್ಕಳು ಅಂತ. ಇಂಥ ಸರಳತೆ ಇರಬೇಕು. ಅದಕ್ಕಾಗಿ ಇವತ್ತು ಕೂಡ ಅವರ ಹೆಸರನ್ನು ಬೆಳಗಾವಿ, ಗೋಕಾಕ ಸುತ್ತಮುತ್ತಲೆಲ್ಲ ಅವರ ಹೆಸರು ಸಿರಿಸಂಗಿ ಲಿಂಗರಾಜ್ ದೇಸಾಯಿ ಅವರ ಹೆಸರು ಇನ್ನೂ ಇದೆ. ಅಂತಹ ಮಹಾತ್ಮರು ನಮ್ಮಲ್ಲಿ ಆಗೋಗಿದ್ದಾರೆ. ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವೆಂದು ಸಾರ್ಥ ಬಸವಣ್ಣವರು, ಸಿದ್ಧಲಿಂಗ ಯತಿಗಳು ಬರ್ತಾರೆ. ಒಂದು ಸಲ ಏನಾಗ್ತಂತ ಹೇಳಿದರೆ, ಹೀಗೆ ಒಂದು ಕಡೆ ಕೂತಿರ್ತಾರೆ. ಕೂತಾಗ ಅವರ ಕಾಲಿಗೊಂದು ಹಾವು ಕಚ್ತದೆ. ಹಾವು ಕಚ್ಚಿದ್ರೆ ಏನಾಗ್ತಂತ ಗೊತ್ತೈತಲ್ಲ, ಹಾವು ಕಚ್ಚಿದ್ರೆ ಏನಾಗ್ತಂತ ಹೇಳಿ ಗೊತ್ತದಲ್ಲ. ಅದು ಗೊತ್ತು ಏನು ಅಂತಂದ್ರೆ ಒಂದು ಹಾಡಿನ ನಂತರ ನೋಡೋಣ. ಹಾಕೋ ಸ್ಪೀಕರ್ ಹಾರ್ನ್ ಹಾಕಾಗತ್ತೈತಿ ಅಂತ ಗಳಿಸಿ ಏನು ಮಾಡ್ತೀವಿ, ಏನು ಮಾಡೋದೆಲ್ಲ ಇಲ್ಲೇ ಇಟ್ಟು ಹೋಗ್ತೀವಿ ಅಂತ ಪುಟ್ಟರಾಜ ಗವಿಗಳವರು ರಚನೆ ಮಾಡಿರುವಂಥ ಒಂದು ಪದ್ಯವನ್ನು ನೋಡಿದೆ. ಏನಾಯಿತು, ಸಿದ್ಧಲಿಂಗ ಹೀಗೆ ಸಂಚಾರ ಮಾಡ್ತಾ ಬರ್ತಾ ಇದ್ದಾನೆ. ಮಾಡುವ ಸಂದರ್ಭದಲ್ಲಿ ಉಳುವಿಗೆ ಬಂದಿರುತ್ತಾರೆ.
ಉಳಿವಿ. ಉಳಿವಿಯಲ್ಲಿ ಜನಾರ್ದನ ಪಂಡಿತ, ಯಾರು? ವೈಷ್ಣವ, ರಾವಣನೊಬ್ಬ. ಜನಾರ್ದನ ಪಂಡಿತ ಅಂತ ಒಬ್ಬ ವೈಷ್ಣವ ಪರಂಪರೆಗೆ ಸೇರಿದ ಪಂಡಿತ. ಅವನೇನಂತಾನೆ, ವಿಷ್ಣುನೇ ಶ್ರೇಷ್ಠ, ವಿಷ್ಣು ಇಲ್ಲ ಅಂತಂದರೆ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಶಿವನಿಗಿಂತ ಬ್ರಹ್ಮನಿಗಿಂತ ವಿಷ್ಣು ಶ್ರೇಷ್ಠ. ಅಹಂಕಾರದ ದರ್ಪದಿಂದ ಮದದಿಂದ ಮೆರಿತಾ ಇದ್ದಾನೆ. ಅಲ್ಲಿಗೆ ಉಳಿವಿಗೆ ಸಿದ್ಧಲಿಂಗರು ಹೋಗ್ತಾರೆ. ಇವರು ಶೈವರು, ಅವರು ವೈಷ್ಣವರು. ಶಿವನ ಆರಾಧನೆ ಮಾಡಿದರೆ ಒಳ್ಳೆಯ ಲೋಕವನ್ನು ಪಡಿತೇವೆ, ಶಿವನೇ ಬಿಟ್ಟರೆ ಇನ್ನೇನಿಲ್ಲ ಅಂತ ಇವರು ವಾದ. ವೈಷ್ಣವರು ವಿಷ್ಣುನೇ ಶ್ರೇಷ್ಠ, ವಿಷ್ಣುವಿನ ಎಲ್ಲವೂ ಅವನಿಂದ ನಡೀತಾ ಇದೆ. ಅವರಿಗೊಂದು ಪಿಶಾಚಿ ಬಡ್ಕೊಂಡಿತ್ತು. ಒಂದೊಂದ್ಸಲ ಪಿಶಾಚಿ ಬಡ್ಕೊಂಡಿರ್ತದೆ ನಮಗೂ. ಅದು ದೆವ್ವ ಒಳಗೆ ಬಡ್ಕೊಂತಂದ್ರೆ ಬಿಡೋದಕ್ಕೆ ಭಾಳ ಕಷ್ಟ. ನಂದು ಹೀಗೆ ಅಲ್ಲಿ ಕೆಲವರಿಗೆ ಈ ಪಿಶಾಚಿಯನ್ನು ಬಡ್ಕೊಂಡದ ಜನಾರ್ದನ ಪಂಡಿತನಿಗೆ ವಿಷ್ಣು ಶ್ರೇಷ್ಠ, ವಿಷ್ಣುವಿನಿಂದಲೇ ಏನೆಲ್ಲ ನಡೀತಾ ಇದೆ. ಆಗಿಲ್ಲಿ ಸಿದ್ಧಲಿಂಗ ಹೋದಾಗ ಚರ್ಚೆ ಶುರು ಆಗ್ತದೆ. ಚರ್ಚೆ ಮಾಡ್ತಾ ಮಾಡ್ತಾ ಶಿವನೇ ಶ್ರೇಷ್ಠ. ಶಿವಪುರಾಣದಲ್ಲಿ ಶಿವನನ್ನ ಕುರಿತು ಬ್ರಹ್ಮ ಮತ್ತು ವಿಷ್ಣು ಜಗಳ ಆಡ್ತಾರೆ. ಯಾಕೆ ಜಗಳ ಆಡ್ತಾರೆ ಅಂತ ಕೇಳಿದ್ರೆ, ನಾ ಶ್ರೇಷ್ಠ, ನಾ ಹೆಚ್ಚು. ಎಲ್ಲಿಂದಲೂ ಆಯಿತು, ಆಗಿನ ಕಾಲದಿಂದಲೂ ಆಯಿತು. ನಾನು ಶ್ರೇಷ್ಠ, ನಾನು ಹೆಚ್ಚು ನೀವು ಅಂತಿರಲ್ಲ, ಮನೆಯಾಗ ನಾನೇ ಹಿರಿ ಸೊಸಿ, ನಂದೇ ಆಗಬೇಕು ಅಂತ. ನಂದೇ ಅಧಿಕಾರ ಅನ್ನುವ ಥರ ನಾವು ಇರ್ತೇವೆ. ನೀವು ಇಲ್ಲಿ ಬಿಡ್ರಿ ನಮ್ಮ ಕಡೆ, ಮತ್ತು ನೀವು ಅಂದ್ಕೊಂಡ್ರೆ ಮತ್ತು ನಾಳೆ ಬರೆದು ಬಿಟ್ಟರೆ ಇರ್ತಾರೆ. ಯಾಕೋ ನಮ್ಮದೇ ಹೇಳ್ತಾರೆ ಸ್ವಾಮಿಗಳು, ಪುಣ್ಯ ಬಸವಣ್ಣ ನಮ್ದಿಷ್ಟು ಜನರು ಕೇಳ್ತಾರಲ್ಲ, ವಿಜಯಪುರದಲ್ಲಿ ಮತ್ತು ಬಿಜಾಪುರ ಬೇರೆ ವಿಜಯಪುರ ಬೇರೆ ಅಂತ ತಿಳ್ಕೊಂಡ್ರಿ, ಎರಡು ಒಂದೇ ಅದ. ವಿಜಯಪುರದಲ್ಲಿ ಶಿಕ್ಷಣ ಶಾಲೆ ಕಲಿಯಾಕಿದ್ದಾಗ ನಾವು ಆಶ್ರಮದಲ್ಲಿರೋರು ತಿಂಗಳ ನಮ್ಮದು ಪ್ರವಚನದ ಸರತಿ ಪಾಳಿ ಸರದಿ ಬರ್ತಿತ್ತು. ಎಷ್ಟು ಗಂಟೆಗೆ ಅಂತ ಕೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ, 6ರಿಂದ 7 ಪ್ರವಚನ ಮುಂಜಾನೆ. ಅದು 6ರಿಂದ 7 ಆಗಬೇಕಾದ್ರೆ ನಾವು 5ಕ್ಕೆ ಹೇಳಬೇಕು. ನಾವು ಸೂರ್ಯವಂಶದವ್ರು ಮೊದಲೇ. ಸೂರ್ಯವಂಶ ಅಂತ ಗೊತ್ತಾಗುತ್ತಲ್ಲ, ಸೂರ್ಯವಂಶ ಅಂದ್ರೆ ಸೂರ್ಯ ಮ್ಯಾಲ ಬಿಂದು ಅಲ್ಲಿ ಎಲ್ಲಿ ಚರ ಅಂತ ನಿಮ್ಗೆ ಗೊತ್ತದ. ಚರ ಹತ್ತದಾಗ ಆಗ 7 ಕಂಪ್ನಿ ನಾವು, ಮತ್ತು ನಾವು ಒಬ್ಬನೇ ಅಲ್ಲ, ನೀನು ಮತ್ತು ಈ ಕಡೆ ಇವ್ರು ಜಲ್ದಿ ಹೇಳ್ಬೇಕು. ಕಸ ಮುಸ್ರಿ ಬಾಣಿ ಎಲ್ಲ ಇರ್ತವೆ. ಇದು ಮೈಕ್ ಚೇಂಜ್ ಮಾಡಪ್ಪ, ನನಗೆ ಸಾಕಾಗೈತೆ. ನನ್ನ ಪರಿಸ್ಥಿತಿ ನೋಡೋರಿಲ್ಲ, ಕೇಳೋರಿಲ್ಲ. 6ರಿಂದ 7 ಹೆಂಗೆ ಬರೋರು ಅಂತ ಕೇಳಿದ್ರೆ ಭಾಳ ಚಂದ ಬರೋರು. ಎಷ್ಟು ಜನ
ಅಂದರೆ 8-10 ಜನ. ಅವರು ಮುಂಜಾನೆ ಕೈಕಾಲ ಮುಖ ತೊಳ್ಕೊಂಡು ಶಿಸ್ತಾಗಿ ಏನು ಪ್ರವಚನಕ್ಕೆ ಬಂದಾರ ಅನ್ನಂಗೆ ಮುಂಜಾನೆ ಮನೆಯಿಂದ ವಾಕಿಂಗ್ ಮಾಡ್ಕೊಂಡು ಬರೋರು, ಕೈ ಬೀಸ್ಕೊಂಡು ಬರೋರು. ಒಂದು 2-3 ಕಿಲೋಮೀಟ್ರ್ ಬರೋರು ವಾಕಿಂಗ್ ಮಾಡಿ ಶಿಸ್ತಾಗಿ ನಿದ್ದೆ ಬರೋದೇ ರೀ. ವಾಕಿಂಗ್ ಮಾಡ್ಕೊಂಡು ಬರೋರು ಅಲ್ಲಿ ಶಿವಾನುಭವ ಮಂಟಪದಲ್ಲಿ ಅಲ್ಲೊಂದು ಇಲ್ಲೊಂದು ಕಂಬಗಳು ಜಾಸ್ತಿ. ಎಲ್ಲರೂ ಒಂದು ಕಂಬ ಹಿಡಿಯೋರೆ. ಮತ್ತು ನೀವು ಕಂಬ ಹಿಡಿದಿಲ್ಲ, ಎಲ್ಲರೂ ಒಂದೊಂದು ಕಂಬ ಹಿಡಿಯೋರಿ. ಕಂಬ ಕೊಟ್ಟು ಏನು ಶ್ರವಣ ಮಾಡ್ತಾ ಇದ್ದಾರೆ, ಏನು ಭಾಳ ಭಯ ಭಕ್ತಿಯಿಂದ ಪ್ರವಚನ ಕೇಳ್ತಾ ಇದ್ದಾರೆ. ಅಲ್ಲಿ ನಾವು ಈ ಥರ ಪುರಾಣ ನಡೀತಿದ್ದಿಲ್ಲ. ಅಲ್ಲಿ ವೇದಾಂತ ವಿಚಾರಗಳು, ಯಾವುದೋ ಒಂದು ಧರ್ಮ ವೇದಾಂತ ಶಾಸ್ತ್ರದ ಒಂದು ಗ್ರಂಥ ಇಟ್ಕೊಂಡು ಅದನ್ನು ಹೇಳಬೇಕು. ಆಗ ಕೊಡೋರು, ನೆಟ್ಟು ಕೊಡೋರು. ನಾ ಕೂತಿಲ್ಲ ನೆಟ್ಟಿಗೆ, ಮೊದಲು ನೆಟ್ಟು ಕೊಡೋರು. ಬರಬರ್ತಾ ಬೆನ್ನು ಬಾಗೋದು. ಅವರು ಮೊದಲೇ ಅಜ್ಜಗಳು ಅವೇ ಇರ್ತಿದ್ದು ನಮ್ಮ ಮುಂದೆ. ಹುಡುಗರೆಲ್ಲ ಬರ್ತಾವ, ಆ ತಲೆ ಮೇಲೆ ಸೆರಗ ಹಾಕ್ಕೊತಿದ್ರು. ನಿಮ್ಮಲ್ಲಿ ಸೆರಗ ಇಲ್ಲಿ ಬಿಡ್ರಿ, ಆ ಸೆರಗನು ತಟಕ್ ಮಾಡ್ಯಾರ ಈಗ. ಅವು ಈ ಉಡಿಯಕ್ಕಿ ಹಾಕಬೇಕಾದ್ರೆ ಸೆರಗ ಎಲ್ಲ ಅಂತ ಹುಡುಕ್ಬೇಕಾಗ್ತಮ್ಮ. ಆಗ ಇನ್ನೇನು ಹಚ್ಕೊಂತರ್ಲೆ ನಾನು ಹಚ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಕರೆಕ್ಟ್ ಇಟ್ಟಿಲ್ಲ ತಮ್ಮ ಹಚ್ಕೊಳ್ಳೋದು ಸೆರಗ. ನಾನು ಹಂಗೆ ಕಾಣ್ತೀನಿ, ಅಜ್ಜಿ ಥರ ಕಾಣ್ತಿದ್ದ. ಅದು ಏನು ಹಿಂಗೆ ಹಚ್ಕೊಂಡಿರ್ತಾರಲ್ಲ, ನೆಟ್ಟಕ್ಕೆ ಕೂತೋದು ಮುಂದಕ್ಕೆ ಬರೋದ್ರಿ. ಹಿಂಗೆ ಮುಂದದು ಹಳಿ ಮಂದಿ ಮುಂದೆ ಬರೋದ್ರಿ. ಈಗ ಏನು ಪ್ರವಚನ ಕೇಳಕ್ಕೆ ಕೂತಾರೋ, ಏನು ನಿದ್ದೆ ಮಾಡ್ತಾರೋ ಅಂತ ಒಂದು ಗೊತ್ತಾಗ್ತಿದ್ದಿಲ್ಲ ಅವರು. ಅದಕ್ಕೆ ನನ್ನ ಪುಣ್ಯ ಅಂತ ಇಟ್ಟು ಜನರ ಬಂದು ಸೆರಗದು ಜಾರ್ಲಾರ್ದಂಗೆ ಸೊಂಟಿಗೆ ಸುತ್ತಕೊಂಡು ನೋಡ್ತೀನಿ ಒಂದು ಕೈ ಸ್ವಾಮಿನ ಅಂತೇಳಿ. ಹೌದಲ್ಲ, ಬಂದಾರ ಈ ಕಡೆ ಕೂಡಾಗತ್ತಾರ. ಇದೇನು ಜಾಗ ಮಾಡಿಸ್ದಂಗೆ ಕಾಣ್ತಾರತ್ತಮ್ಮ. ನಮ್ಮ ಓದೋರು ಅಕ್ಕನ ಬೆಳಗದವ್ರು ಅದಾರ, ಬಂದಿಲ್ಲ ಅವರು. 1-2 ದಿವಸ ಬಂದಂಗೆ ಮಾಡ್ತಾರೆ, 2 ದಿವಸ ಬಿಟ್ಟಂಗೆ ಮಾಡ್ತಾರೆ. ಅಲ್ಲಿ ಅವನೇ ಇಲ್ಲಿ ಅವನೇ. ಒಂದು ಸಲ ಅಂದದಕ್ಕೆ 1-2-3 ದಿವಸ ಬಂದರು. ಬ್ಯಾಟ್ರಿ ಚಾರ್ಜ್ ಮಾಡಿದ್ದಾರೆ ಹೋಗುವಾಗ. ಚಾರ್ಜ್ ಮಾಡಿದ್ದಕ್ಕೆ 1-2-3 ದಿವಸ ಬಂದ್ರು ರೀ ಚೆಂದಾಗಿ. ಅವ್ರು ಎಲ್ಲದು ಪತಾನೇ ಇಲ್ಲ. ಅವರು ಹಂಗೆ ಆಗಬಾರ್ದು. ಅದಕ್ಕೆ ನೀವೆಲ್ಲ ನಿದ್ರೆ ಮಾಡಬಾರ್ದು ಅನ್ನೋಗೋಸ್ಕರ ಎಚ್ಚರಿಕೆ ಇರೋದ್ರೊಳಗೆ ಪುರಾಣ ಪ್ರವಚನ ಏನು ಅಧ್ಯಾತ್ಮದ ಚಿಂತನೆ ಮಾಡಿ ಮತ್ತೆ ಹೋಗಂಗೆ ಆಗಬೇಕು. ನಮ್ಮ ಟೇಲರ್ ಶರಣ ಬಂದಿಲ್ಲಲ್ಲ, ಟೇಲರ್ ಹಾಗೆ ಬಂದಿದ್ದಂತ ಒಂದು ಸಲ. ಇವ ಟೇಲರ್ ಅಲ್ಲ, ಮಾವ ಟೇಲರ್, ಪ್ರವಚನದ ಟೇಲರ್. ಮತ್ತು ಇವ ಟೇಲರ್ ಅಂತ ತಿಳ್ಕೊಂಡಿರಿ. ಟೇಲರ್ ಬಂದಿದ್ದ ಒಂದು ಸಲ. ಭಾಳ ಹೊತ್ತು, ಯಾಕಂದ್ರೆ ನಮ್ಮಲ್ಲಿ ಹಿಂಗೆ 8ಕ್ಕೆ ಶುರು ಮಾಡಿ 10ಕ್ಕೆ ಮುಗಿಸೋದು ಕಂಡೀಷನ್ ನಮ್ಮದು. ಬರದೇ ಇರಲಿ, ಮುಗಿಸ್ಬೇಕು. ಆ ಟೇಲರ್ಗೂ ಬಂದಿದ್ದ ಅವತ್ತ ಎಲ್ಲರೂ ಹಿಂಗೆ 2-3 ಜನ ಅತಿಥಿ ಸ್ವಾಮಿಗಳು ಬರ್ತಾ ಇರ್ತಾರೆ. ನಮ್ಮಲ್ಲಿ ಇಲ್ಲ ಪುಣ್ಯ, ಯಾಕಂದ್ರೆ ಬಂದ್ರೆ ಮತ್ತು ಅವ್ರಿಗೆ ಅಲ್ಲಿ ಅತಿಥಿ ಸ್ವಾಮಿಗಳು ಬಂದಿದ್ದರು. ಒಬ್ಬರಾದ್ಮೇಲೆ ಹಿಂಗೆ ಮಾತಾಡ್ತಿದ್ರು. ಒಂದು 10 ಗಂಟೆ ಮುಗೀತು ಪುರಾಣ, 11 ಗಂಟೆ 12 ಗಂಟೆ ಹಿಂಗೆ ಒಬ್ಬರು ಒಂದು ಅರ್ಧ ತಾಸರು ಮಾತಾಡೋರಲ್ಲ. ಏನು ಟೇಲರ್ ಬಂದು ಕೂತಿದ್ದಲ್ಲ, ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ರಿ. ನಿದ್ರೆ ಮಾಡೋಕ್ಕೆ ಶುರು ಮಾಡ್ದ ನಿದ್ರೆ ಒಳಗೊಂದು ಕನಸು ಬಿತ್ರಿ. ಅದನ್ನು ನಿದ್ರೆ ಗಮ್ಮತ್ತು. ನಿದ್ರೆಯಾಗ ಒಂದು ಕನಸು ಬಿತ್ತು. ಎಂಥ ಕನಸಂದ್ರೆ
ಬೀಗರ ಆಯಾರ ಮಾಡುವಂಥದ್ದಿರ್ತದಲ್ಲ, ಮದುವೆಗೆ ಆಯಾರ ಮಾಡುವಂಥ ವಸ್ತ್ರಗಳನ್ನು, ಬಟ್ಟೆಗಳನ್ನು ತಗೊಳಕ್ಕೆ ಬಂದಾರ. ಇದು ಮದುಮಗನಿಗೆ, ಇದು ಮದುಮಗಳಿಗೆ, ಇದು ಬೀಗರ ಆಯಾರ, ಹೀಗೆಲ್ಲ ಅರಬಿಯನ್ನು ತಗೊಂಡು ಹೊಲಿಸ್ಬೇಕಾಗ್ತದೆ. ಇದು ಇಷ್ಟು ಮೀಟರ್ ಕೊಡ್ರಿ, ಇದು ಇಷ್ಟು ಮೀಟರ್ ಕೊಡು ಅಂತ ಎಲ್ಲ ಬೀಗರು ನೆಂಟರೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಅವನ ಅಂಗಡಿ ಬಂದಾರ. ಯಾವಾಗ? ಕನಸ್ದಾಗ. ಮತ್ತೆ ಕರೆ ತಿಳ್ಕೊಂಡ್ರಿ. ಮತ್ತೆ ಕನಸ್ದಾಗ ಬಂದಾರ. ಆ ಕನಸ್ದಾಗ ಇವನು ವ್ಯಾಪಾರ ಮಾಡ್ತಾಯಿದ್ದಾನೆ ಅಂಗಡಿ ಹಾಕೊತ್ತು. ಇದು ಎಷ್ಟು ಬಿಕ್ಕೊಂಡ್ರಿ, ಇದು 50 ರೂಪಾಯಿ ಮೀಟ್ರ್, ಇದು 60 ರೂಪಾಯಿ ಮೀಟ್ರ್, ಇದು ಎಷ್ಟು ನೋಡ್ರಿ, ಚಲೋ ಅದು ಚಲೋ ಅಂತ ಎಲ್ಲ ಹೊಲಿಸಿ, ಇದು ಕತ್ತರಿಸಿ, ಇಷ್ಟು ಮೀಟ್ರ್ ಕತ್ತರಿಸ್ರಿ, ಇದು ಇಷ್ಟು ಮಟ್ಟ ಕತ್ತರಿಸ್ರಿ, ಇದು ಗಂಟು ಕಟ್ಟ್ರಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಏನು ಅಲ್ಲಿ ಕತ್ತರಿಸ್ತಾ ಇರ್ತಾನೆ, ಕನಸ್ದಾಗ ಬಟ್ಟೆ ಕತ್ತರಿಸ್ತಾ ಇರ್ತಾನೆ. ಇಲ್ಲೇನು ಮುಂದೆ ಕೂತಿದ್ರಲ್ಲ ಅವನು ಬಟ್ಟೆ ಕತ್ತರಿಸ್ಬಿಟ್ಟಿದಂತೀವ. ಮುಂದೊಂದು ಕಪಾಳಕ್ಕೆ ಬಟ್ಟೆ ಹರಿದಾಗ, ಅಂಗಿ ಹರಿದಾಗ, ಬೆನ್ನು ಕಪಾಳಕ್ಕೆ ಹೊಡೆದಾಗ ಒಮ್ಮೆ ಜೈಕಾರ ಹಾಕೋದಕ್ಕೆ ಕಪಾಳ ಹೊಡೋದಕ್ಕೆ ಜೈ ಅಂದತ್ತ. ಅವಾಗ ಕಪಾಳ ಏಟನೇ ಮರ್ತು ಬಿಟ್ಟ. ಅಂದ್ರೆ ನೀವು ಅಂಗಿ ಹರ್ಕೊಳ್ತಕ್ಕೂ ಹೇಳಂಗಿಲ್ಲ, ಕನಸು ಬೀಳತಕ್ಕೂ ಹೇಳಂಗಿಲ್ಲ. ಹೀಗಿಲ್ಲಿ ಶಿವನೇ ಶ್ರೇಷ್ಠ. ಎಲ್ಲಿ? ಆ ವೈಷ್ಣವ ಜನಾರ್ದನ ಜಿಯ ವೈಷ್ಣವ ಪಂಡಿತ ಅವನಂತಾನೆ ವೈಷ್ಣವನೇ ಶ್ರೇಷ್ಠ. ಆಗ ಇವನು ಅದಕ್ಕೆ ಸಿದ್ಧಲಿಂಗ ಅಂತಾನೆ. ಶಿವಪುರಾಣದಲ್ಲಿ ಶಿವ ಮತ್ತು ಶಿವನ ಶಕ್ತಿಯನ್ನು ಅರಿಬೇಕಾಗಿತ್ತಂದ್ರೆ ಆ ಶಿವಪುರಾಣವನ್ನು ನೋಡಿದಾಗ, ಕೇಳಿದಾಗ ಅರ್ಥ ಆಗ್ತದೆ. ಇಲ್ಲಿ ವಿಷ್ಣು ಮತ್ತು ಬ್ರಹ್ಮ ನಾನೇ ಶ್ರೇಷ್ಠ, ನಾನೇ ಹೆಚ್ಚು, ನನ್ನದೇ ಮಾತು ಕೇಳಬೇಕು, ನನ್ನದೇ ಆಗಬೇಕು ಅಂತಿಬ್ಬರು ಜಗಳ ಆಡ್ತಾರೆ. ಜಗಳ ಆಡ್ತಾ ಇರುವ ಸಂದರ್ಭದಲ್ಲಿ ಮಧ್ಯಕ್ಕೆ ಒಂದು ಯೂಪಸ್ತಂಭ, ಒಂದು ಕಂಬ ರೂಪದಲ್ಲಿ ಆಕೃತಿ ಬಂದು ನಿಲ್ತದೆ. ಕಂಬ ರೂಪದಲ್ಲಿ ಆಕೃತಿ ಬಂದು ನಿಂತಾಗ ಇದು ಏನಿರಬಹುದು ಅಂತ ಕುತೂಹಲ ಇಬ್ಬರು ಜಗಳ ಆಡ್ತಾಯಿದ್ರು. ಮಧ್ಯಕ್ಕೆ ಬಂದು ನಿಲ್ತದೆ. ಇದೇನಿರ್ಬೋದು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಇಬ್ಬರು. ಇವನು ವರಹ ರೂಪಿನಿಂದ, ವರಹ ಅಂದರೆ ಗೊತ್ತಾಗುತ್ತಲ್ಲ, ವರ ಅಂದ್ರೇನು? ಏನು? ನಿಮಗೆ ಗೊತ್ತೈತೆ, ಬಸವನಿಗೆ ಗೊತ್ತೈತೆ. ವರಹ, ವರಹ ರೂಪನಿಂದ ಅದರ ಮೂಲ ಅರಿಲಿಕ್ಕೆ, ಮೂಲ ತಿಳ್ಕೊಳ್ಳೋಕ್ಕೆ ನೆಲಕ್ಕೆ ಹೋಯ್ತಂತೆ ಕೆದರಿಕೊಂಡು. ಬ್ರಹ್ಮ ಹಂಸಾರೂಢನಾಗಿ ಮೇಲೆ ಹೋದಂತೆ ನೋಡ್ಲಿಕ್ಕೆ. ಅಲ್ಲಿ ಪರಮಾತ್ಮ ಲಿಂಗ ರೂಪದಲ್ಲಿ ನಿಂತಿದ್ದ. ಈ ಕೆಳಗೆ ಹಂದಿ ರೂಪದಿಂದ ಮೇಲೆ ಅವನು ಬ್ರಹ್ಮ ಹಂಸಾರೂಢವಾಗಿ ಹೋಗ್ತಾನೆ. ಇವನು ಕೆಳಗೆ ಹೋದ ಸಿಗಲೇ ಇಲ್ಲ ತಳ. ಮೇಲೆ ಹೋದ ಬ್ರಹ್ಮ, ಅವನಿಗೂ ಅದನ್ನು ಸಿಗಲಿಲ್ಲ ತುದಿ. ಆದ್ರಾಗ ಬಸವ, ನಂದಿ, ಆಕಳ ಏನದಲ್ಲ ಸಿಗ್ತದೆ. ಸಾಕ್ಷಿಗೆ ನಂದಿ ಸಿಗ್ತದೆ, ನಂದಿ ಸಿಗ್ತದ, ಆಕಳ ಸಿಗ್ತದ. ಅದಕ್ಕೆ ಸಾಕ್ಷಿ ಕರ್ಕೊಂಬರ್ತಾನೆ. ಇಲ್ಲಿ ಬ್ರಹ್ಮ ವಿಷ್ಣು ಕೆಳಗೆ ಹೋಗಿರ್ತಾನಲ್ಲ, ಹೋಗಿ ನಾನು ನೋಡಲೇ ಇಲ್ಲ, ನನಗೆ ಸಿಗಲಿಲ್ಲ ತುದಿ ಅಂತ ಇವನು ಹೇಳ್ತಾನೆ. ಇದ್ದಂಗೆ ಹೇಳ್ತಾನೆ. ಆದರೆ ಬ್ರಹ್ಮ ಸುಳ್ಳು ಹೇಳ್ತಾನೆ, ನಾನು ನೋಡಿ ಬಂದೀನಿ ಅಂತೇಳಿ. ನೋಡಿ ಬಂದೀನಿ ಅಂತ ಹೇಳಿದಾಗ ಹೌದಲ್ಲಪ್ಪ ಅಂತ ಆ ನಂದಿಗೆ ಕೇಳ್ತಾನೆ. ತಲೆಯಿಂದ ಹೌದು ಅಂತದೆ, ಬಾಲಿಂದ ಇಲ್ಲ ಅಂತ ನೋಡಿ. ತಲೆಯಿಂದ ಬ್ರಹ್ಮ ನೋಡಿದ್ದೀನಿ, ತುದಿ ನೋಡಿದ್ದೀನಿ ಅಂತಂದಾಗ ಆ ನಂದಿ, ಆ ಬಸವ ಹೌದು ಅಂತ ತಲೆ ಅಲ್ಲಾಡ್ತದ, ಬಾಲ ಮಾತ್ರ ಇಲ್ಲ ಅಂತ ಇರ್ತದೆ. ಆ ಒಂದು ಕಾರಣಕ್ಕಾಗಿಯೇ ಮುಖ ಸುಳ್ಳು ಹೇಳ್ಯದ, ಬಾಲ ಖರೆ ನಿಜ ಹೇಳದಂತ ಬಾಲ ಕಡೆ ಪೂಜೆ ಮಾಡ್ತೀರಿ ಅನ್ನುವಂಥ ಸತ್ಯ ಇದು. ಬಾಲಿ ಯಾಕೆ ಪೂಜೆ ಮಾಡ್ತಾರಂದ್ರೆ ಇದಕ್ಕೇನೆ. ಮುಖಕ್ಕೆ ಪೂಜೆ ಮಾಡ್ತೀರಿ, ಬಾಲಿಗೆ ಪೂಜೆ ಮಾಡ್ತೀರಿ. ಎಲ್ಲರೂ ರೈತರೆಲ್ಲ ಏನು ಮಾಡ್ತೀರಿ? ಬಾಲಕ್ಕೆ ಪೂಜೆ ಮಾಡೋದು ಇದು ಕಾರಣ. ನೀವೇನು ಮಾಡ್ತೀರಿ? ಬಾಲಿನ ಹತ್ತಿರ ಸಗಣಿ ಬರ್ತದೆ, ಸಗಣಿಯಲ್ಲಿ ಲಕ್ಷ್ಮಿ ಇರ್ತಾಳೆ, ಲಕ್ಷ್ಮಿ ನಮಗೆ ಸಾಕ್ಷಾತ್ಕಾರ ಆಗಬೇಕು, ಒಲಿಬೇಕು ಅಂತ ಪೂಜೆ ಮಾಡೋದಲ್ಲ.
ಅಲ್ಲಿ ಸುಳ್ಳು, ಅದು ಸತ್ಯ ಹೇಳಿರ್ತದೆ ಬಾಲ, ಮುಖ ಸುಳ್ಳು ಹೇಳಿರ್ತದೆ. ಇದರಿಂದ ಇಷ್ಟಾದ ಮೇಲೆ ಇಲ್ಲಿ ವಿಷ್ಣು ಕೆಳಗೆ ಹೋಗ್ತಾನಲ್ಲ, ನೋಡಿ ಬಂದಿರ್ತಾನೆ, ಸಿಗಲ್ಲ, ಇದ್ದದ್ದನ್ನು ಹೇಳ್ತಾನೆ, ನಂಗೆ ತುದಿ ಸಿಗಲಿಲ್ಲ. ಅದಕ್ಕೆ ಬಸವಣ್ಣನವ್ರು ಹೇಳಿದು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ಶ್ರೀ ಮುಕುಟ, ಅಗಮ್ಯ ಅಗೋಚರ ಪ್ರತಿಮಲಿಂಗವೇ. ಅವನು ಪರಮಾತ್ಮ ಲಿಂಗ ರೂಪವಾಗಿ ನಿಂತಾಗ ಯಾವುದೂ ಅವನಿಗೆ ತಳ ಬುಡ ಇಲ್ಲ. ವಿಶಾಲವಾಗಿ ಜಗದಾಗ ಭೂಮಿ ಎಲ್ಲೆಲ್ಲಿ ತಗ ನೋಡ್ತೋ ಅಲ್ಲಿ ತಗ ಅವನಿಗೆ ಕಾಣ್ತಾನಂತೆ. ಹಾಗಿರುವುದರಿಂದ ಇಲ್ಲಿ ನಾವು ಸಂಕಲ್ಪ ಹೇಳ್ತೇವೆ, ಶಿವಶಂಭೋ ರಾಜ್ಞಾಯ ಪ್ರವರ್ತಮಾನ್ಯ ಸಾಧ್ಯ ಪ್ರಮಾಣ ದ್ವಿತೀಯ ಪರಾರ್ಧೆ ಶ್ವೇತ ವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂ ದ್ವೀಪೆ ಮೇರು ದಕ್ಷಿಣ ದಿಗ್ಭಾಗೆ ಹೇಳ್ತಲ್ಲ, ವರಹ ಶ್ವೇತ ವರಹ ಕಲ್ಪೆ. ಆ ವಿಷ್ಣುನ ಹೆಸರದ್ರಾಗ ಬಂತು, ಬಿಳಿಯ ಹಂದಿಯ ರೂಪವಾಗಿ ಹೋಗ್ತಾನಂತೆ. ಹಾಗಿದೆಲ್ಲವನ್ನು ಹೇಳಿ ಶಿವನ ಶ್ರೇಷ್ಠತೆಯನ್ನು ಅವನು ಮುಂದೆ ಉಪದೇಶ ಮಾಡ್ತಾ ಇದ್ದಾನೆ. ಸಿದ್ಧಲಿಂಗ ಜನಾರ್ದನನ ಪಂಡಿತನ ಹತ್ತಿರ, ಜನಾರ್ದನ ಪಂಡಿತ ಹತ್ತಿರ ಉಪದೇಶ ಮಾಡಿ ಕೊನೆಗೆ ಅವನು ತಾನು ತನ್ನಲ್ಲಿರ್ತಕ್ಕಂಥ ಆ ವೈಷ್ಣುವನೇ ಶ್ರೇಷ್ಠ, ವೈಷ್ಣವ ಪಂಥಕ್ಕೆ ಸೇರಿದವನು ಅವನು ಒಪ್ಕೊಳ್ತಾನೆ. ಅವನಿಗೊಂದು ಭೂತ ಪಡೆದಿತ್ತು, ಪಿಶಾಚಿ. ಆ ಭೂತವನ್ನು ಹೊಡೆದು ಓಡಿಸ್ತಾನೆ. ಅದನ್ನು ಅವನಲ್ಲಿ ಒಳಗಿರ್ತದಲ್ಲ, ನಿನ್ನಲ್ಲಿ ಶಕ್ತಿ ಇದೆ ಸಿದ್ಧಲಿಂಗ, ನನಗೊಂದು ಭೂತ ಪಡ್ಕೊಂಡದ, ಆ ಭೂತವನ್ನು ಬಿಡಿಸು ಅಂತ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಆ ಭೂತವನ್ನು ಹೊರಗೆ ಕರೆದು ಅದನ್ನು ಒಡೆದು ಓಡಿಸ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ ಒಂದು ಹಾಡಿನ ನಂತರ. ಅದಕ್ಕೆ ಲಿಂಗಯ್ಯ ಮಾತನಾಡೋ ತೋಂಟದ ಸಿದ್ಧಲಿಂಗಯ್ಯ ಮಾತನಾಡೋ. ಅಂಥ ಸಿದ್ಧಲಿಂಗ ಲಿಂಗ ತತ್ವವನ್ನು, ಲಿಂಗದ ಮಹಿಮೆಯನ್ನು, ಲಿಂಗ ಅಂದರೆ ಪರಮಾತ್ಮ, ಪರಮ ತತ್ವ, ಪರಮ ಚೈತನ್ಯ, ಅಂಥ ಶಿವ ಲಿಂಗ ರೂಪದಲ್ಲಿ ನಮ್ಮ ಕೈಯಲ್ಲಿ ಒಂದು ರೂಪವಾಗಿ, ಕುರುಹಾಗಿ, ಜ್ಯೋತಿಯಾಗಿ, ಜ್ಞಾನವಾಗಿ ಇದ್ಕೊಂಡಿದ್ದಾನೆ. ಇಂಥ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಿ ಆ ಜನಾರ್ದನ ಪಂಡಿತನಿಗೆ ಸೋಲಿಸಿ ಅವನಲ್ಲಿ ಇರ್ತಕ್ಕಂಥ ಒಂದು ಭೂತ ಓಡಿಸ್ತಾನೆ, ಬಿಡಿಸ್ತಾನೆ. ಹೀಗೆ ಒಂದು ಸಂದರ್ಭ, ಗಂಡ ಹೆಂಡತಿಯ ಸಂದರ್ಭ. ಬಸವಣ್ಣರು ಹೇಳಿದ್ದಾರೆ, ಗಂಡ ಕೊಂಬೋದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬೋದು ಸೂರ್ಯ ಮಾಂಸ. ಆದರೆ ಇಲ್ಲಿ ಹೆಂಡತಿಯ ಸಿದ್ಧಲಿಂಗನ ಮೇಲೆ ಬಹಳ ಪ್ರೀತಿ, ಅತ್ಯಂತ ಶ್ರದ್ಧೆ, ಅತ್ಯಂತ ನಂಬಿಕೆ. ಈಗ ಭಿಕ್ಷುಕರು ಬರ್ತಾರೆ ನಿಮ್ಮನೆಗೆ, ಮೊದಲೇ ಯಾರಿಗೆ ಅಂತಾರೆ, ಯವ್ವ ಅಂತಾರೆ, ಅಪ್ಪ ಅಂತಾರೆ. ಯಾಕಂದ್ರೆ ಕೊಡೋರು ಅವರೇ, ಮಾಡೋರು ಅವರೇ. ಯಪ್ಪನ ಮೇಲೆ ಏನಿರಂಗಿಲ್ಲ, ಇದು ಕಟ್ಟಿ ಮೇಲೆ ಕೂತಿರ್ತದೆ ಗಂಟು ಹಾಕ್ಕೊಂಡು, ಕರೆದಾಗೆ ಒಳಗೆ ಹೋಗಿ ಉಣ್ಬೇಕು. ಅಲ್ಲಿ ಮಾತೃ ಹೃದಯ, ತಾಯಿ ಹೃದಯ ಕೊಡುವಂಥ ಭಾವನೆ ಮೊಟ್ಟ ಮೊದಲು ಬರುವುದು ಹೆಣ್ಮಕ್ಕಳಿಗೆ. ಒಂದೊಂದು ಹೆಣ್ಮಗಳು ಇರ್ತಾವೆ, ಹಠಮಾರಿ ಹೆಣ್ಮಗಳು ಒಂದೊಂದು ಇರ್ತಾವೆ, ಬೈತವೆ. ನಿನಗೇನು ಬ್ಯಾನ್ ಆಗೈತಿ ದುಡ್ಡು ತಿನ್ನಕ್ಕೆ? ಹೋಗಿ ನಮ್ಮ ಮಾಡಿಲ್ಲ, ಹೋಗಿ ಮುಂದಿನ ಮನೆಗೆ. ಆದರೆ ನಾವೆಲ್ಲ ಪುರಾಣ ಪ್ರವಚನ ಎಲ್ಲ ಕೇಳ್ತೇವೆ, ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥ ನೀವಡೆ, ಮುಂದೆ ಸಕಲ ಪಡಿ ಪದಾರ್ಥ ನೀವ. ಒಬ್ಬ ಹೆಣ್ಮಗಳು ಹೇಳ್ತೀನಿ ನಿಮಗೆ, ಸುಮ್ಮನೆ ಎಚ್ಚರಿಕಿರಲಿ ಅಂತೇಳಿ. ಈಗ ಒಂದೊಂದೊಂದು ಗಂಟೆ ಬಿಚ್ಕೋತ ಹೋಗ್ಬೇಕಾಗ್ತದೆ, ಒಮ್ಮೆಗೆ ಬಿಚ್ಚಕ್ಕಾಗಲ್ಲ. ಗಂಡ ಹೆಂಡತಿ ಭಾಳ ಪ್ರೀತಿ, ಗಂಡ ಹೆಂಡತಿ ಮೇಲೆ ಪ್ರೀತಿನೇ ಇರಬೇಕಲ್ಲ, ಇದ್ರಲ್ಲಿ ನೀವು ಚಾಪಲ್ಲ ದೇವ್ರಿಗೆ ಗೊತ್ತಾನ ಮತ್ತೆ.
ನಿಮ್ಮವ್ವ ನಿಮ್ಮಪ್ಪ ಭಾಳ ಪ್ರೀತಿ ಇದ್ರಲ್ಲ ನಿಮ್ಮ ಮೇಲೆ ಅದರ ಅವರವರೇ ಇಲ್ಲ. ಅಲ್ಲಿ ಏನಾಗಿತ್ತು ಅಂದ್ರೆ ಹೆಂಡತಿ ಒಂದು ಸಲ ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತಂತ ಹೆಂಡ್ತಿಗೆ. ನೀನು ಹೆಂಡ್ತಿ ಹೆಸ್ರೇನಪ್ಪ? ಮಹಾನಂದ. ಮಾನಂದ ಇಲ್ಲದರ್ನವರು ಮಾನಂದ ಬಾಯಿಗೆ ಮಾನಂದ ಬಾಯಿ ಅನ್ಬೇಕು, ಮಾನಂದ ಅವ್ವ ಅನ್ಬೇಕು, ಮಾನಂದ ಅಕ್ಕ ಅನ್ಬೇಕು. ಮತ್ತು ನೀವು ತಿಳ್ಕೊಂಬತ್ತು ನಾಳೆ ಇಬ್ಬರು ಬರೋದು ಬಿಟ್ರಪ್ಪ ನಿಮ್ದು ಹೆಸ್ರು ಹೇಳಂಗಿಲ್ಲ, ಬೇರೆ ಹೆಸ್ರು ಹೇಳ್ತೀನಿ ತಗೋ. ಮತ್ತು ಅದಕ್ಕೆ ಒಂದೇ ಕಳಿಸಿ ಪಾಪ ದಾರಿಗೆ ತಪ್ಪಿಸ್ಕೊಳ್ತೈತೆ ಬಸವಣ್ಣ ತಂದು ಹುಡುಕ್ಯಾಡ್ಕೊತ ಹೋಗ್ಬೇಕಾಗ್ತೈತಿ. ಅದಕ್ಕೆ ಹೆಂಡ್ತಿಗೆ ಒಂದು ಸಲ ಜಾಮೂನ್ ತಿನ್ಬೇಕಂತ, ಯಾಕೋ ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತು. ದಿನಾಲು ಹೇಳಕ್ಕಂತ ರೀ ಜಾಮೂನ್ ತಿನ್ಬೇಕಂತ ಆಸೆ ಆಗೈತಿ, ಜಾಮೂನ್ ತೊಂಬರ್ರಿ. ಹ್ಞೂ ತರ್ತೀನಿ. ಏನು ಬೇಕು? ಹ್ಞೂ ತರ್ತೀನಿ. ಹ್ಞೂ ಅಂದ್ರೆ ನಮ್ಮ ಕಡೆ ಹ್ಞೂ ಅಂದ್ರೆ ಹುಮ್ನಾಬಾದ, ಹಾಂ ಅಂದ್ರೆ ಹೈದರಾಬಾದ್ ಅಂತ. ಹ್ಞೂ ಅನ್ನೋಕ್ಕೆ ನಮ್ಮ ಅಪ್ಪನ ಗಂಟೆ ಹೋಗ್ತದ. ಆಯ್ತು ತರ್ತೀನಿ. ಹಿಂಗೆ ತರ್ತೀನಿ ಅಂತ 2-3 ತಿಂಗಳಾಯ್ತು ರೀ. 2-3 ತಿಂಗಳಾಯ್ತು. ಇದು ಹಿಂಗಾದ್ರೆ ತರಂಗಿಲ್ಲ ಈ ಗಂಡ. ಒಂದಿಟ್ಟು ನಾಟಕ ಮಾಡ್ಬೇಕಂತ ಏನು ನಾಟಕ ಮಾಡೋದು? ಸತ್ತಂಗೆ ನಾಟಕ ಮಾಡೋದು. ಹತ್ತಂಗಲ್ಲ. ಗಂಡ ಆಫೀಸ್ಗೆ ಹೋದ, ಹೆಂಡ್ತಿ ಹೆಂಗಾರ ಮಾಡಿ ನಾನು ನಾಟಕ ಮಾಡಬೇಕಂತ ಕೂತುಳ್ರಿ. ಎಲ್ಲಿ? ಗ್ವಾಡಿಗೆ. ಅವಳಿಗೆ ನೋಡ್ಬಿಡ್ರಿ ಕತೆಗೆ. ಅವ್ರದ್ದು ಬಿಟ್ಬಿಟ್ಟಿನಿ ಇಬ್ರದ್ದು, ಮಹಾದೇವಿದು ಮಾನಂದನು ಮತ್ತು ಶಾಂತಪಾಲನ ಕತೆ ಅಲ್ಲಿದು. ಪಾಪ ನಿನ್ನ ಮುಖ ನೋಡ್ತಾರೆ, ಅವ್ರ ಮುಖ ನೋಡ್ತಾರೆ, ಏನು ಮಾಡಲಿ ನಾನು ಸತ್ತಂಗ ಮಾಡಿ ಗಾಡಿಗೆ. ಮತ್ತು ಸತ್ತವ್ರೆಲ್ಲ ಕೊಡ್ತಾರೆ, ನಡುವೆ ಕೊಡ್ತಾರೆ, ಗಾಡಿಗೆ ಕೊಡ್ಬೇಕಲ್ಲ. ಗಾಡಿಗೆ ಕೂತುಳ್ರಿ, ಕಣ್ಣು ಮುಚ್ಚಿ ಕಾಲು ಕಟ್ಟಿ ಹಿಂಗೆ ಕೈ ಕೊಟ್ಕೊಂಡು ಕೂತಳು. ಗಂಡ ಆಫೀಸ್ಗೆ ಹೋಗಿದ್ದ. ಮಗಲ ಮನೆ ಅಜ್ಜಿ ಎಲ್ಲ ಕೆಲಸ ಮಾಡಿ, ಕೆಲಸ ಇರಲ್ಲ ಪಾಪ, ಆ ಮನೆ ಈ ಮನೆ ತಿರುಗಾಡ್ತಾಳೆ. ಒಬ್ಬ ಅಜ್ಜಿ ಇರ್ತಾರಲ್ಲ, ನಾರಿಲ್ಲಿ ನೋಡಿಲ್ಲ ನಮ್ಮ ಊರಾಗ. ಆ ಅಜ್ಜಿ ಮಾತಾಡ್ಸ್ಕೊಂಡು ಏನು ಮಾಡ್ತಾ ಇದ್ದೆ ಮಾನಂದ, ಮಾನೋ ಹೀಗೆ ಕರೀತಾರಲ್ಲ, ಮಾನಕ್ಕ ಮಾನವ ಏನು ಮಾಡ್ತಾ ಇದ್ದೇವ? ಒಂದಿಲ್ಲ ಎರಡಿಲ್ಲ, ಸೋಮ್ ಕೂತ್ಬಿಟ್ಟಾಳೆ. ಏನಾಯಿತು ಅಂತ ಬಾಕಲಿ ಹಿಂಗೆ ಓದ್ತಾಳೆ, ನೋಡ್ತಾಳೆ. ಆಕೆ ಕೂತಿಳು ಕಣ್ಣು ಬಿಟ್ಕೊಂಡು. ಆಕೆ ಕಣ್ಣು ಬಿಡೋದಿಲ್ಲ, ಕೈಯಲ್ಲಿ ನಡೆಸಲ್ಲ, ಮೈ ಇಲ್ಲ, ಸುಮ್ಮ ಕೂತ್ಬಿಟ್ಟಾಳೆ. ಇದೇನಾಗೈತಿ ಅಂತ ನೋಡ್ತಾಳೆ. ಸಮೀಪ ಬಂದು ಮುಗಿ ಕಾಯಿಸಿ ನೋಡ್ತಾಳೆ. ಮುದುಕಿ ಉಸಿರಾಟ ಇಲ್ಲ. ಇದು ಹೋಗೈತಿ ಅಂತ ಕಿ ಶುರು ಮಾಡ್ರೆ ಕೈ ಬಾಯಿ ಜಗಳ. ಅಯ್ಯೋ ಹೋಗ್ಯಾಳ ಬರ್ರಿ. ಮುಂಜಾನೆ ಚಂದ ಇದ್ದಳಲ್ಲ, ಹೋಗ್ಯಾಳ ಬರ್ರಿ ಅಂತ ಎಲ್ಲರೂ ಕೂಡ ಅಯ್ಯೋ ಏನೈತೆ ಮುಂಜಾನೆ ನನ್ನ ಮನ್ಯಾಗ ಮೊಸರು ಒಯ್ದೀನಿ, ಹಾಲು ಒಯ್ದೀನಿ, ಎಲ್ಲ ಒಯ್ದೀನಿ, ಏನೈತೆ ಇಷ್ಟೆತ್ತ ಚಂದ ಇದ್ದೇಲೆ ನಮ್ಮವ್ವ ಚಂದ. ಹಿಂಗಾಗಬಾರ್ದಾಗೈತಿ. ಇಂಥ ನಿಮ್ಗೆ ಸಾವು ಬರಬಾರ್ದಾಗೈತಿ. ಮಠ ಮಧ್ಯಾಹ್ನದಾಗ ಯಾರು ಕಣ್ಣಿನ ನಿಮ್ಮ ಮ್ಯಾಲೆ ಬಿತ್ತು ಅವ್ರಿಗೆ ಬೈಯೋದು. ಮತ್ತು ಅವ್ರಿಗೆ ಕೆಟ್ಟಾಗಿ ಬೈದು, ಯಾರ್ದು ಕಣ್ಣು ಬಿತ್ತು ನಿನ್ನ ಮೇಲೆ, ಎಷ್ಟು ಚಂದ ಇರ್ತಿ ನಮ್ಮ ಕೇರ್ಯಾಗ, ನಮ್ಮ ಗಲ್ಯಾಗ. ಹೀಗೆಲ್ಲ ಅಜ್ಜಿ ಅಳಾದ ಎಲ್ಲರೂ ಬಂದರು. ಪಾಪ ಗಂಡಲ್ಲಿ ಹೋಗಿತ್ತಲ್ಲ ಅದು, ಅದು ಗಂಡಲ್ಲಿ ಹೋಗಿತ್ತು. ಫೋನ್ ಹಚ್ಚಿದ್ರು. ಅವ ಪಾಪ ಗಡಬಡಿಸಿ ಎಲ್ಲ ಕೆಲಸ ಬಿಟ್ಟು ನಾವು ಹೋಗ್ಬರ್ತೀನಿ, ಹೆಂಡ್ತಿ ಹೋಗ್ಯಾಳಂತ ಹೋಗ್ಬರ್ತೀನಿ ಅಂತ ಬಂದ. ಇನ್ನೇನು ಮಾಡ್ಬೇಕಂತ ಎಲ್ಲ ರೆಡಿ ಮಾಡಿದ್ರು. ಏನು ಶಿವಾಯ ನಮಃ ಕುರ್ಚಿ ವಿಮಾನ ಚಟ್ಟ ತಯಾರು ಮಾಡಿದ್ರು. ಎಲ್ಲ ಬೀಗರು ಬೀಗರಂದ್ರೆ ಗೊತ್ತಮ್ಮ, ಬಿಜ್ರು ಅಂದ್ರೆ ಗೊತ್ತಿಲ್ಲ ನನಗೆ, ಭಾಳ ದಿವಸ ಆಯಿತು ತಲೆ. ಬೀಗರು ಎಲ್ಲರೂ ಬಂದರು. ಫೋನ್ ಮಾಡಿದ್ರು. ಅವಾಗ ಕಳಿಸ್ದಿರು, ಸೈಕಲ್ ಮೇಲೆ ಕೊಟ್ಟು ಎಲ್ಲರೂ ಬಂದ್ರಿ. ಏನು ಮೆರವಣಿಗೆ ಶುರು ಆಯ್ತು ರೀ.
ಮೆರವಣಿಗೆ ಬಾಸೋರು ಊದೋರು ಎಲ್ಲರೂ ಶುರು ಆಯಿತು. ಅಳೋರು ಅಳ್ತಿದ್ರು, ಏನೇನು ಮಾಡೋರು ಮಾಡ್ತಿದ್ರು, ಆನಂದವಾಗಿ ಕುಣಿಯೋರು ಕುಣಿತಿದ್ರು. ಏನೆಲ್ಲ ಮೆರವಣಿಗೆ ಶುರು ಆಯಿತು. ಗಂಡ ಪಾಪ ಸಪ್ಪಗೆ ಮಾರಿ ಮಾಡ್ಕೊಂಡು ಬರಾಗತ್ತಿತ್ತು. ಮೆರವಣಿಗೆ ಬರುವಾಗ ಹೆಣ್ಮಗಳು ಹಾರ ಹಾಕಿ ಎಲ್ಲ ಹಾಕಿ ಚಂದ ಕಟ್ಟಿ, ಆಕಿಗೇನು ಕೈ ಮುರಿಯೋದಿಲ್ಲ ಕಾಲು ಮುರಿ ತಾನೇ ಕೂತಿಳಲ್ಲ, ಏನೋ ಮುರಿದು ಕಟ್ಟಿದ್ರು. ಎಲ್ಲ ಕಟ್ಟಿ ರೆಡಿ ಮಾಡಿ ಕೂಡಿಸಿದ್ರು, ಹಾರ ಹಾಕಿದ್ರು. ಏನಾಯ್ತು ಅಂತ ಕೇಳಿದ್ರೆ ಗಂಡ ಹಿಂಗೆ ಸಪ್ಪಗೆ ಮಾರಿ ಮಾಡೋ ಬರ್ತಾ ಇದ್ದ. ಮೆರವಣಿಗೆ ಬರುವಾಗ ಒಂದು ಬೇಕ್ರಿ ಸಿಕ್ತ್ರಿ. ಏನಪ್ಪ ಬೇಕ್ರಿ ಬೇಡ್ರಿ ಬೇಕ್ರಿ ಸಿಕ್ತು. ಬೇಕ್ರಿ ನೋಡ್ಕೊಳ್ಳೋ ಅವನಿಗೆ ನನ್ನ ಹೆಂಡತಿ 3-4 ತಿಂಗಳಿಂದ ಜಾಮೂನು ಅಂತೇಳಿ ಬಡಿಸ್ಯದ. ಇದು ದೆವ್ವಾಗಿ ಬಂದು ನನಗೆ ಎದೆ ಮೇಲೆ ಕೂತು ಗುದ್ದಾಗತ್ತಂದ್ರೆ ಹ್ಯಾಂಗೆ ಮಾಡಲಿ, ಕೊನೆ ಆಸೆ ರೀತಿ ಈಡೇರಿಸ್ಬೇಕು, ಹೋಗುವ ಗಾರೆ ಮುಚ್ಚೋಕ್ಕಿಂತ ಮೊದಲ ಅಂತ ಬೇಕ್ರಿ ಹೋದ. ಯಜಮಾನ್ರು, ನಾನು ಹತ್ತಿರ ರೊಕ್ಕ ಇಲ್ಲಿಗೆ, ನಾನು ಹೆಣ್ತೀರಿ ಹಿಂಗೆ ಸತ್ತಾಳ, ಮಣ್ಣು ಆದ್ಮೇಲೆ ನಿಮ್ಗೆ ರೊಕ್ಕ ಕೊಡ್ತೀನಿ, 2 ಕಿಲೋ, 1 ಕಿಲೋ ಅಲ್ರಿ, 2 ಕಿಲೋ ಜಾಮೂನು ಕೊಡ್ರಿ, 2 ಕಿಲೋ ಜಾಮೂನು ಕೊಡ್ರಿ ಅಂತ ಇಸ್ಕೊಂಡಾಗ ತೂಕ ಮಾಡ್ದ ಅಂತಂದು ದುಕಾನ್ದವ. ಹೆಣ್ತಾರ ಸತ್ತಾಳ, ಜಾಮೂನು ಏನು ಮಾಡ್ತಾನೆ, ಸತ್ತಿದ ಖುಷಿಗಾಗಿ ಎಲ್ಲರಿಗೂ ಕೊಡ್ಬೇಕಂತನೋ ಏನೋ. ಅದಕ್ಕೆ 2 ಕಿಲೋ ತೂಗದ, ಅದು ಹಾಗೆ ಕೊಡ್ಬಿಡ್ರಿ, ಹಿಂಗೆ ಹಾರ ಮಾಡಿರಿ ಅಂತಂದು. ಹಾರ ಇರೋದಲ್ಲ ಇದು ಹಾರ, ಜಾಮೂನು ಹಾರ ಮಾಡಿ. ಜಾಮೂನು ಹಾರ ಮಾಡ್ದ. 1 ಸುತ್ತಲ್ಲಿ 2 ಸುತ್ತು ಬರಂಗೆ 2 ಕಿಲೋ ಎಷ್ಟು ಹಾರ ಆಗ್ಬೇಕದು, 2-3 ಸುತ್ತು ಹಾಕದಂತ ಹಾಕಿ ಹೆಂಡತಿ ಕೊಳ್ಳಾಗ ತಂದು ಸುತ್ತು ಹಾಕದ. ಆಕೆಗೆ ವಾಸನೆ ಬಡಿತ್ರಿ, ಸತ್ತಿಳು ಅನೇಕಿ. ಹಾಕಿ ಹಾರ ಹಾಕಿದ ಕೂಡಲೇ ಸಣ್ಣ ಕಣ್ಣು ತೆಗೆದು ನೋಡ್ರಿ, ಕಣ್ಣು ಸಣ್ಣ ತೆಗೆದು ನೋಡೋದು, ಕೆಳಗೆ ಕಾಣಬಾರ್ದಲ್ಲ ಮಂದಿಗೆ. ಈಗ ಈಡೇರ್ತು ನನ್ನ ಆಸೆ, ಈಗ ಈಡೇರ್ತು. ಹಾರ ಹಾಕದ. ಏನವ್ರು ಮುಂದೆ ನೋಡಿ ಹಾಡೋರು ಅಳೋರು ಬಾರ್ಸೋರು ಮುಂದೆ ನೋಡಿ ಮುಖ ಅವ್ರದ್ದು, ಇವ್ರ ಹಿಂದೆ. ಆಕೆ ಸಣ್ಣ ಕಣ್ಣು ತೆಗೆದು ನೋಡಳು, ಬಾಯಿಗಾರ ನೀರು ಬಿಡಾಗತ್ತವ. ನಿನಗೂ ನೀರು ಬಿಡತ್ತವ ತಮ್ಮ, ನೀರು ಬಿಡಾಗತ್ತು. ಇನ್ನೇನು ಮಾಡ್ಬೇಕಂತ ನಾಲ್ಗೆ ಚಾಚಿ ಬಿಡ್ರಿ ಉದ್ದಕ್ಕೆ, ಚಾಚೋಣಾಗ ಚಾಚಿದೆ. ಅದು ಹಾರ ಹಾಕಿತ್ತಲ್ಲ, ಅದು ಒಯ್ಯಾಗ ಈ ಕಡೆಮ್ಮ ಆ ಕಡೆಮ್ಮ ಆಗೋದಿಲ್ಲ. ಸ್ವಲ್ಪ ಅದು ಸರಿದು ಇಲ್ಲೇ ಬಂದಿತ್ತು ಹಾರ. ಗುಲಾಬದ ಹಾರ ಒಂದ್ರ ಮೇಲೆ ಒಂದು ಹಾರ ಹಾಕಿದ್ರೆ ಮತ್ತೆ ಈ ಕಡೆ ಬರೋದಲ್ಲ, ಮುಖನೇ ಕಾಣಂಗಿಲ್ಲ, ನೋಡ್ಬೇಕು ನಾವು ಸತ್ತ. ಹಾರನ ಹತ್ತಿರ ಬಾಯಿ ಹತ್ತಿರ ಬಂದಿತ್ತು, ಹಿಂಗೆ ಸ್ವಲ್ಪ ನಾಲ್ಗೆ ಚಾಚು ಅಂತ, ಅದಕ್ಕೆ ನೆಕ್ಕಳೆ ಅಂತ ಒಂದು ಸ್ವಲ್ಪ ಚಾಚಿ. ಅವಳಿಗೆ ಭಾಳ ಅದ್ರ ಮೇಲೆ 3-4 ತಿಂಗಳು ತಲೆ ಕೆಟ್ಟಿತ್ತು, ಜಾಮೂನು ತಿನ್ಬೇಕಂತೇಳಿ. ಒಂದು ಸಲ ನೋಡಳು, ಜಾಮೂನು ಹೊರ ತೆಗೆ ನೆಕ್ಕಿದಳು, ಟೇಸ್ಟ್ ತಲೆಗೆ ತಿನ್ಬೇಕಂತ ಮನಸ್ಸು. ಮುಂದಿಲ್ಲಿ ಇವ್ರ ಮುಖ ಜನ ಈ ಕಡೆದ ಆ ಕಡೆ ಅಂತ ಹಿಂಗೆ ಮೊದಲೇ ಕಣ್ಣು ಮುಚ್ಚಳ, ಒಮ್ಮೆ ಹಿಂಗೆ ತೆಗೆದು ಹಿಂಗೆ ಮಾಡ್ರಂತ ಕಣ್ಣು. ಯಾಕಂದ್ರೆ ಮುಖ ಈ ಕಡೆದ ಆ ಕಡೆದ ಅಂತ ಗೊತ್ತಾಗಬೇಕಲ್ಲ. ಒಮ್ಮೆ ತೆಗೆದಂತ ಎಲ್ಲರ ಮುಖ ಆ ಕಡೆ ಅಂತ. ಈಕೆ ಪಟ್ಟತ ಹಿಂಗೆ ಬಗ್ಗೆ ಹಿಂಗೆ ಕಚ್ಚಿ ಹಿಂಗೆ ಕೂತ್ರಂತ, ಮತ್ತೆ ಒಂದು ಬಾಯಿ ಹಿಂಗೆ ಕಚ್ಚತ್ತೇಳಿ ಕಟ್ಟಿ ಕೂತ್ಳತ್ತ. ಅವ್ರ ಪಾಪ ಮುಂದೆ ಹೇಳೋರು ರಾಮನಾಮ ಸತ್ಯ ಹೇ ರಾಮನಾಮ ಸತ್ಯ ಅಂತ ಅವ್ರಂತದಾರೆ. ಈ ಹೆಣ್ಮಗಳು ಗುಲಾಬ್ ಜಾಮೂನ್ ತಿಂದು ಸುಮ್ಮಿರ್ಬೇಕಿಲ್ಲ, ಗುಲಾಬ್ ಜಾಮೂನ್ ಮಸ್ತ್ ಅಂದ್ರು ಅಂತ. ಅವ್ರು ರಾಮನಾಮ ಸತ್ಯ ಅಂದರೆ ಈಕಿ ಗುಲಾಬ್ ಜಾಮೂನ್ ಮಸ್ತ್ ಅಂದ್ರು ಅಂತ. ಇಂತಹ ಹೆಣ್ಮಕ್ಳು ಇರ್ತಾರ ಗಂಡ ಹೆಂಡತಿ. ಆದರೆ ಇಲ್ಲಿ ಸಿದ್ಧಲಿಂಗನಿಗೆ ಪ್ರತಿನಿತ್ಯ ಒಬ್ಬ ಹೆಣ್ಮಗಳು ಹಾಲು ಕೊಡ್ತಿಳು ಅಂತ. ಹಾಲು ಕೊಟ್ಟಳು. ಅದು ಏನಾಗ್ತದಂತ ವಿಚಾರ ಬಸವಣ್ಣಂತನ ಗುರುಗಳೇ ಟೈಮ್ ಆಯಿತು, ಇನ್ನೇನು ಮಾಡ್ತೀರಿ, ನಾಳೆ ಹೇಳುವಂತ್ರಿ, ಏನೋ 20 ದಿವಸ ಟೈಮ್ ಐತಿ. ಹೌದಲ್ಲಪ್ಪ, ಮುಂದೆ ನಾಳಿನ ಸಮಯದಲ್ಲಿ ನೋಡೋಣ. ಈಗ ಮಂತ್ರ ಪಠಣವನ್ನು ಮಾಡೋಣ.